Hello everyone, welcome to YouTube and welcome to Biology KCET 2017 ಕ್ವಶನ್ ಪೇಪರ್ ಸೀರೀಸ್. ಇದು ಪಾರ್ಟ್ 3. ಇಲ್ಲಿ ನಾನು ಕ್ವಶನ್ ನಂಬರ್ 21ರಿಂದ 30 ತನಕ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಪಾರ್ಟ್ 1 ಹಾಗೂ ಪಾರ್ಟ್ 2 ಅನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋಸನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಸೊ ನಿಮಗೆ ಒಂದು ಕಂಟಿನ್ಯೂಷನ್ ಸಿಗುತ್ತೆ. ಸೊ 21 to 30 ಕ್ವಶನ್ಸನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲಿ ಒಂದು ವಿಡಿಯೋ ಅಂದರೆ ಪಾರ್ಟ್ ತಗೊಂಡ್ರೆ 10ರಿಂದ 13 ನಿಮಿಷದ ತನಕ ಹೋಗುತ್ತೆ. ಸೊ ಡ್ಯೂರೇಷನ್ ಕೂಡ ಕಡಿಮೆ ಇರುತ್ತೆ. ದಯವಿಟ್ಟು ಮಿಸ್ ಮಾಡದೆ ನೋಡಿ. ಸೊ ನಾನು ಈಗಾಗಲೇ 2018 ಹಾಗೂ 2019 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಸನ್ನು ನೋಡಿ. ಸೊ ನನ್ನ ಈ KCET ಸೀರೀಸಲ್ಲಿ ಟೋಟಲಾಗಿ ನಾನು 7 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ 2018-19 ಆಗಿದೆ. ಈಗ 2017 ಕ್ವಶನ್ ಪೇಪರ್ ನಡೀತಾ ಇದೆ. ನಂತರ 2014, 15, 16 ಹಾಗೂ 20 ಮಾಡ್ತೀನಿ. ಸೊ ಈ KCETಗೆ ಇನ್ನೇನು ಕೆಲವೇ ದಿನ ಉಳಿದಿದೆ. ದಯವಿಟ್ಟು ಈ ಓಲ್ಡ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದ ವೀಡಿಯೋಸನ್ನು ನೋಡಿ, ಜೊತೆಗೆ ನೋಟ್ಸ್ ಕೂಡ ಮಾಡಿಟ್ಕೊಳ್ಳಿ. ಇದು ನಿಮ್ಮ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡುತ್ತೆ. ಸೊ ಎಕ್ಸಾಮಲ್ಲಿ ನೀವು ಧೈರ್ಯದಿಂದ ಎಕ್ಸಾಮ್ಸನ್ನು ಬರೀಬಹುದು. ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಸೀರೀಸ್. ಕ್ವಶನ್ ನಂಬರ್ 21. ವಿಚ್ ಆಫ್ ದಿ ಫಾಲೋವಿಂಗ್ ಕ್ಯಾರೆಕ್ಟರ್ಸ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಆಟೋಗ್ಯಾಮಿ? ಸೊ ಈ ಕ್ವಶನನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ ಆ್ಯಂಡ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರಿಂದ ತೆಗೆದಿದ್ದಾರೆ. ಅಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ ಪಾಲಿನೇಷನ್ ಅಂತ. ಬಹಳ ಈಸಿ ಆದಂಥ ಕಾನ್ಸೆಪ್ಟ್, ಆ್ಯಕ್ಚುಲಿ ಸಿಂಪಲ್ ಇದೆ. ಈ ಕಾನ್ಸೆಪ್ಟಿಂದ ಯಾವುದೇ ಕ್ವಶನ್ ಕೇಳಿದ್ರೆ ನೀವು ಆರಾಮಾಗಿ ಆನ್ಸರ್ ಬರಿಬೋದು. ಸೊ ಆಟೋಗ್ಯಾಮಿ ಮತ್ತು ಇನ್ನೊಂದು ಗೀಟೋನೋಗ್ಯಾಮಿ ಅಂತ ಬರುತ್ತೆ, ಇನ್ನೊಂದು ಝೀನೋಗ್ಯಾಮಿ ಅಂತ ಬರುತ್ತೆ. ಈ ಝೀನೋಗ್ಯಾಮಿ ಅಂತ ಹೇಳುವಂಥದ್ದು ಪಾಲಿನೇಷನ್ ಬಿಟ್ವೀನ್ ಡಿಫ್ರೆಂಟ್ ಫ್ಲವರ್ಸ್ ಆಫ್ ಡಿಫ್ರೆಂಟ್ ಪ್ಲಾಂಟ್ಸ್. ಸೊ ಇದೊಂಥರ ಕ್ರಾಸ್ ಪಾಲಿನೇಷನ್. ಇಲ್ಲಿ ಜೀನ್ ಮಿಕ್ಸಿಂಗ್ ಜಾಸ್ತಿ ಆಗ್ತದೆ, ಅಂದರೆ ಡಿಫ್ರೆಂಟ್ ಜೀನ್ಸ್ಗಳ ಮಿಕ್ಸಿಂಗ್ ಜಾಸ್ತಿ ಆಗ್ತದೆ. ಗೀಟೋನೋಗ್ಯಾಮಿ ಒಂಥರ ಕ್ರಾಸ್ ಪಾಲಿನೇಷನ್ ಥರ, ಯಾಕಂದರೆ ಡಿಫ್ರೆಂಟ್ ಫ್ಲವರ್ಸ್ಗಳ ನಡುವೆ ನಡೆಯುತ್ತೆ, ಆದರೆ ಒಂದೇ ಪ್ಲ್ಯಾಂಟ್ನಲ್ಲಿರುವಂಥ ಫ್ಲವರ್ಸ್ಗಳ ನಡುವೆ ನಡೆಯುತ್ತೆ. ಸೊ ಪಾಲಿನೇಷನ್. ಸೊ ಆಬ್ವಿಯಸ್ಲಿ ಅದೊಂಥರ ಕ್ರಾಸ್ ಪಾಲಿನೇಷನ್ ಹೌದು ಮೆಕ್ಯಾನಿಕಲಿ, ಬಟ್ ಜೆನೆಟಿಕಲಿ ಅದು ಸೆಲ್ಫ್ ಪಾಲಿನೇಷನ್ನೇ. ಮತ್ತು ಇನ್ನೊಂದು ಆಟೋಗ್ಯಾಮಿ ಸೆಲ್ಫ್ ಪಾಲಿನೇಷನ್, ಅಂದರೆ ಬೈಸೆಕ್ಷುವಲ್ ಫ್ಲವರ್ನಲ್ಲಿ ಆ್ಯಂಥರ್ ಮತ್ತು ಸ್ಟಿಗ್ಮಾ ಹತ್ತಿರ ಇರೋದ್ರಿಂದ ಅಲ್ಲಿ ಪಾಲಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಈಗ ನೀವು ಆಪ್ಷನ್ಸ್ ನೋಡೋದಾದರೆ ಫ್ಲವರ್ಸ್ ರಿಕ್ವೈರ್ ಸಿಂಕ್ರೋನಿ ಇನ್ ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ಮೆಚುರೇಷನ್. ಹೌದು, ಪೋಲನ್ ಯಾವಾಗ ರಿಲೀಸ್ ಆಗ್ತದೋ ಆ ಟೈಮ್ನಲ್ಲೇ ಸ್ಟಿಗ್ಮಾ ಮೆಚೂರ್ ಆಗಿರಬೇಕು. ಹೌದು, ಆವಾಗ ಮಾತ್ರ ಅದು ಆಟೋಗ್ಯಾಮಿ ಆಗಲಿಕ್ಕೆ ಸಾಧ್ಯ, ಅಂದರೆ ಸೆಲ್ಫ್ ಪಾಲಿನೇಷನ್ ಆಗಲಿಕ್ಕೆ ಸಾಧ್ಯ. ಹೌದು. ಆ್ಯಂಥರ್ಸ್ ಆ್ಯಂಡ್ ಸ್ಟಿಗ್ಮಾ ಶುಡ್ ಲೈ ಕ್ಲೋಸ್ ಟು ಈಚ್ ಅದರ್. ಹೌದು, ಇದು ಬಹಳ ಇಂಪಾರ್ಟೆಂಟ್. ಆ್ಯಂಥರ್ ಹಾಗೂ ಸ್ಟಿಗ್ಮಾ ಬಹಳ ಹತ್ತಿರದಲ್ಲಿರಬೇಕು. ಆವಾಗ ಮಾತ್ರ ಆ್ಯಕ್ಚುಲಿ ಅದೆರಡು ಟಚ್ ಆಗಿ ಪೋಲನ್ ಗ್ರೈನ್ಸು ಸ್ಟಿಗ್ಮಾ ಮೇಲೆ ಬೀಳುತ್ತೆ. ಸೊ ಆವಾಗ ಸೆಲ್ಫ್ ಪಾಲಿನೇಷನ್ ಅಥವಾ ಆಟೋಗ್ಯಾಮಿ ಆಗುತ್ತೆ. ಫ್ಲವರ್ಸ್ ಶುಡ್ ಬಿ ಬೈಸೆಕ್ಷುವಲ್ 100%, ಅದು ನಮಗೆ ಗೊತ್ತಿದೆ. ರಿಕ್ವೈರ್ಡ್ ಪಾಲಿನೇಷನ್ ಏಜೆಂಟ್ಸ್ ಖಂಡಿತ ಬೇಡ. ಸೊ ಪಾಲಿನೇಷನ್ ಏಜೆಂಟ್ಸ್ ನಮಗೆ ಬೇಕಾಗಿದ್ದು ಝೀನೋಗ್ಯಾಮಿಯಲ್ಲಿ. ಯಾಕೆಂತ ಹೇಳಿದ್ರೆ ಫ್ಲವರ್ಸ್ಗಳು ಬೇರೆ ಬೇರೆ ಗಿಡಗಳಲ್ಲಿ ಅಥವಾ ಮರಗಳಲ್ಲಿ ಇರೋದ್ರಿಂದ ಆಬ್ವಿಯಸ್ಲಿ ಒಂದು ಟ್ರಾನ್ಸ್ಫರಿಂಗ್ ಏಜೆಂಟ್ ಬೇಕಾಗ್ತದೆ. ಸೊ ನಿಮಗೆ ಗೊತ್ತಿದೆ. ಸೊ ಪಾಲಿನೇಷನ್ ಏಜೆಂಟ್ಸು ಆ್ಯನಮೋಫಿಲಿ ಆಗಿರಬಹುದು, ಹೈಡ್ರೋಫಿಲಿ ಆಗಿರಬಹುದು, ಅಥವಾ ಆ್ಯನಿಮಲಿಂದ ಅಂದರೆ ಝೂಫಿಲಿ ಆಗಿರಬಹುದು. ಸೊ ಇದು ನಮಗೆ ಅವಶ್ಯಕತೆ ಬರುವುದಿಲ್ಲ ಆಟೋಗ್ಯಾಮಿಯಲ್ಲಿ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಬಹಳ ಸಿಂಪಲ್ ಇದೆ, ಇದ್ರ ಬಗ್ಗೆ ತುಂಬ ನೀವು ತಲೆ ಬಿಸಿ ಮಾಡ್ಕೋಬೇಡಿ, ಆರಾಮ್ಸೆ ಆನ್ಸರ್ ಮಾಡಿ. ಕ್ವಶನ್ ನಂಬರ್ 22 ನೋಡೋಣ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಕ್ಯಾರೆಕ್ಟರ್ ಫೇವರ್ಸ್ ದಿ ಪ್ರಾಸೆಸ್ ಆಫ್ ನಾರ್ಮಲ್ ಸ್ಪರ್ಮ್ಯಾಟೋಜೆನೆಸಿಸ್ ಇನ್ ಹ್ಯೂಮನ್ ಮೇಲ್? ನನ್ನ ಹಿಂದಿನ ವೀಡಿಯೋಸ್ ಅಂದರೆ KCET ಸೀರೀಸಲ್ಲಿ ನಾನು ಸ್ಪರ್ಮ್ಯಾಟೋಜೆನೆಸಿಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಅದರ ಅವಶ್ಯಕತೆ ಇಲ್ಲಿಲ್ಲ ಅಂತ ಹೇಳ್ಕೊತೀನಿ. ಸೊ ನಮ್ಗೆ ಗೊತ್ತಿರೋ ಹಾಗೆ ಸ್ಪರ್ಮ್ಯಾಟೋಜೆನೆಸಿಸ್ ಇಸ್ ದಿ ಪ್ರಾಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಹ್ಯಾಪ್ಲಾಯ್ಡ್ ಸ್ಪರ್ಮ್ಸ್. ಈ ಹ್ಯಾಪ್ಲಾಯ್ಡ್ ಸ್ಪರ್ಮ್ಸ್ ಉತ್ಪತ್ತಿ ಆಗಬೇಕಾದ್ರೆ ಸ್ಪರ್ಮ್ಯಾಟೋಜೆನೆಸಿಸ್ ಪ್ರಾಸೆಸ್ಗೆ ಕಡಿಮೆ ಟೆಂಪರೇಚರ್ ಬೇಕು. ನಮ್ಮ ದೇಹದ ಟೆಂಪರೇಚರ್ ಎಷ್ಟಿದೆ? 37 ಡಿಗ್ರಿ ಸೆಲ್ಸಿಯಸ್ ಇದೆ. ಹೌದು, ಈ 37 ಡಿಗ್ರಿ ಸೆಲ್ಸಿಯಸಲ್ಲಿ ಸ್ಪರ್ಮ್ಯಾಟೋಜೆನೆಸಿಸ್ ಇನಿಷಿಯೇಟ್ ಆಗೋದಿಲ್ಲ. ಇದಕ್ಕಿಂತ ಕಡಿಮೆ ಟೆಂಪರೇಚರ್ ಇರಬೇಕು, ಅಂದರೆ ಒಂದು 2ರಿಂದ 2.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರಬೇಕು. 2.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರಬೇಕಾಗ್ತದೆ. ಅಂದರೆ ನೀವು ತಗೊಂಡ್ರೆ ಒಂದು 34.5 to 35 ಡಿಗ್ರಿಯಲ್ಲಿ ಇರಬೇಕು. ಅದಕ್ಕೆ ಈ ನಾರ್ಮಲಿ ಮೇಲಲ್ಲಿ ಈ ಟೆಸ್ಟಿಸ್, ಅಂದರೆ ಇಟ್ ಇಸ್ ದ ಸೈಟ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್, ಇದೆಲ್ಲಿರುತ್ತೆ? ಒಂದು ಚೀಲದಲ್ಲಿರುತ್ತೆ, ಸ್ಕಿನ್ ಇರುವಂಥ ಒಂದು ಸಣ್ಣ ಬ್ಯಾಗ್ನಲ್ಲಿರುತ್ತೆ. ಅದಕ್ಕೆ ನಾವು ಸ್ಕ್ರಾಟಮ್ ಅಂತ ಕರಿತೀವಿ. ಸೊ ಸ್ಕ್ರಾಟಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಥರ್ಮೋ ರೆಗ್ಯುಲೇಷನ್ ಮಾಡುತ್ತೆ, ಅಂದರೆ ಟೆಂಪರೇಚರನ್ನು ನಾರ್ಮಲ್ ಬಾಡಿ ಟೆಂಪರೇಚರ್ಗಿಂತ ಕಡಿಮೆ ಮಾಡುತ್ತೆ. ಸೊ 37 ಇರಲ್ಲ ಸ್ಕ್ರಾಟಮಲ್ಲಿ, ಅದು 34ರಿಂದ 35 ಇರುತ್ತೆ. ಸೊ ಇದರಿಂದಾಗಿ ಸ್ಪರ್ಮ್ಯಾಟೋಜೆನೆಸಿಸ್ ಇನಿಷಿಯೇಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಸ್ಪರ್ಮ್ಯಾಟೋಜೆನೆಸಿಸ್ ಇನಿಷಿಯೇಟ್ ಆಗಬೇಕಾದ್ರೆ ನಾರ್ಮಲ್ ದೇಹದ ಟೆಂಪರೇಚರ್ಗಿಂತ ಕಡಿಮೆ ಇರಬೇಕು, ಅಂದರೆ 2ರಿಂದ 2.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕಡಿಮೆ ಇರಬೇಕು. ಸೊ ಆಪ್ಷನ್ ಎ ತಗೊಂಡ್ರೆ ಡಿಸೆಂಟ್ ಆಫ್ ಟೆಸ್ಟಿಸ್ ಇಂಟು ಸ್ಕ್ರಾಟಮ್, ಅಂದರೆ ಬಾಡಿಯಿಂದ ಹೊರಗಿರುವಂಥ ಒಂದು ಸ್ಕ್ರಾಟಮಲ್ಲಿ ಇರುವಂಥ ಟೆಸ್ಟಿಸ್ನಲ್ಲಿ ಟೆಂಪರೇಚರ್ ಕಡಿಮೆ ಇರ್ತದೆ. ಸೊ ಸ್ಕ್ರಾಟಮ್ದು ಫಂಕ್ಷನ್ ಏನು? ಟೆಂಪರೇಚರನ್ನು ಕಡಿಮೆ ಮಾಡೋದು. ಬಹಳ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಬಿ ತಗೊಂಡ್ರೆ ಟೆಸ್ಟಿಸ್ ರಿಮೇನ್ ಇನ್ ದಿ ಅಬ್ಡಮಿನಲ್ ಕ್ಯಾವಿಟಿ. ಇಲ್ಲ, ಅಬ್ಡಮಿನಲ್ ಕ್ಯಾವಿಟಿಯಲ್ಲಿ ಟೆಸ್ಟಿಸ್ ಇರೋದಿಲ್ಲ, ಅದು ಸ್ಕ್ರಾಟಮಲ್ಲಿ ಇರುತ್ತದೆ, ಅಂದರೆ ಅಬ್ಡಮಿನಲ್ ಕ್ಯಾವಿಟಿಯಿಂದ ಹೊರಗಿರುತ್ತೆ. ಇನ್ಫೆಕ್ಷನ್ ಬೈ ಮಮ್ಸ್ ವೈರಸ್ ಡ್ಯೂರಿಂಗ್ ಚೈಲ್ಡ್ಹುಡ್, ಸಂಬಂಧ ಇಲ್ಲ. ಇನ್ಕ್ರೀಸ್ಡ್ ಸ್ಕ್ರಾಟಲ್ ಟೆಂಪರೇಚರ್, ನಮ್ಗೆ ಗೊತ್ತಿದೆ ಸ್ಕ್ರಾಟಲ್ ಅಥವಾ ಸ್ಕ್ರಾಟಮ್ ಅಂತ ಹೇಳುವಂಥ ಚೀಲ ಏನು ಮಾಡುತ್ತೆ? ಟೆಂಪರೇಚರನ್ನು ಕಡಿಮೆ ಮಾಡುತ್ತೆ. ಸೊ ಆಪ್ಷನ್ ಡಿ ಆಲ್ಸೋ ರಾಂಗ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್.
ಕ್ವಶನ್ ನಂಬರ್ 23, ಆಕ್ಸೆಸರಿ ಡಕ್ಟ್ಸ್ ಆಫ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಎ ಹ್ಯೂಮನ್ ಫೀಮೇಲ್ ಇನ್ಕ್ಲೂಡ್. ಓಕೆ, ಸೊ ಈ ಕ್ವಶನನ್ನು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೇಳಿದರೆ ಬಹಳ ಸಿಂಪಲ್ ಇದೆ. ನೀವು ಈಗಾಗಲೇ ಬೋರ್ಡ್ ಎಕ್ಸಾಮಿನೇಷನ್ಗೆ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ದು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಿರ್ತೀರಿ, ಜೊತೆಗೆ ಕೆಲವು ಕಾನ್ಸೆಪ್ಟ್ಸ್ಗಳನ್ನು ಕಲ್ತಿರ್ತೀರಿ. ಸೊ ಡಕ್ಟ್ ಅಂತ ಹೇಳುವಂಥದ್ದು ಪೈಪ್ ಸಿಸ್ಟಮ್. ಈಗ ಮೇಲ್ನಲ್ಲಿ ಸಹ ಡಕ್ಟ್ ಸಿಸ್ಟಮ್ ಇದೆ. ಈಗ ಫಾರ್ ಎಕ್ಸಾಂಪಲ್ ವ್ಯಾಸ್ ಡಿಫರೆನ್ಸ್ ಆಗಿರ್ಬೋದು, ವ್ಯಾಸ್ ಎಫರೆನ್ಸಿ ಆಗಿರ್ಬೋದು, ರಿಟೇಟೆಸ್ಟಿಸ್ ಆಗಿರ್ಬೋದು, ಅದೆಲ್ಲ ಒಂಥರ ಆಕ್ಸೆಸರಿ ಡಕ್ಟ್ಸ್, ಅದು ಪೈಪ್ ಅದು. ಸೊ ಗ್ಲ್ಯಾಂಡ್ಸ್ ಅಲ್ಲ. ಈಗ ಮೇಲಲ್ಲಿ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುವ ಹಾಗೆ ಒಂದು ಕೋಡ್ ಕೊಡ್ತೀನಿ, SPB. ಸೊ ಎಸ್ ಅಂತ ಹೇಳಿದ್ರೆ ಸೆಮಿನಲ್ ವೆಸಿಕಲ್ಸ್, P ಅಂದರೆ ಪ್ರಾಸ್ಟೇಟ್ ಗ್ಲ್ಯಾಂಡ್, B ಅಂದರೆ ಬುಲ್ಬು ಯುರೆಥ್ರಲ್ ಗ್ಲ್ಯಾಂಡ್, ಇದೆಲ್ಲ ಗ್ಲ್ಯಾಂಡ್ಸು. ಸೊ ಫೀಮೇಲ್ನಲ್ಲಿ ಡಕ್ಟ್ ಕೇಳಿದ್ದಾರೆ ಇಲ್ಲಿ. ಸೊ ನಮಗೆ ಗೊತ್ತಿರೋ ಹಾಗೆ ಫೆಲೋಪಿಯನ್ ಟ್ಯೂಬ್ ಒಂದು ಡಕ್ಟ್, ಅದಕ್ಕೆ ನಾವು ಓವಿಡಕ್ಟ್ ಅಂತಲೂ ಕರಿತೀವಿ. 10 ರಿಂದ 12 ಸೆಂಟಿಮೀಟರ್ಷ್ಟು ಉದ್ದ ಇರುತ್ತೆ, ಸಣ್ಣದದು. ಸೊ ಈ ಪೇರ್ ಆಫ್ ಇರುತ್ತೆ, ಅಂದರೆ ಪೇರ್ ಅಂದರೆ 2. ಸೊ ಯುಟರಸ್ ನಮಗೆ ಗೊತ್ತಿದೆ, ಪಿಯರ್ ಶೇಪ್ಡ್ ಸ್ಟ್ರಕ್ಚರ್, ಅದು ದೊಡ್ಡ ಕ್ಯಾವಿಟಿ, ಇಲ್ಲಿ ಇಂಪ್ಲಾಂಟೇಷನ್ ನಡೆಯುತ್ತೆ, ಇದು ಕೂಡ ಡಕ್ಟೆ. ಸೊ ವಜೈನ್ ಅಂತ ಹೇಳುವಂಥದ್ದು ಕೂಡ ಡಕ್ಟೆ. ಸೊ ಈ ಸರ್ವಿಕ್ಸಿಂದ ಸ್ವಲ್ಪ ಕೆಳಗಡೆ ಬರುವಂಥ ಒಂದು ಪಾರ್ಟ್ ಅದು, ಆದರೆ ಎಕ್ಸ್ಟರ್ನಲ್ ಜೆನೆಟೇಲಿಯದು ಒಳಗಿರುವಂಥದ್ದು. ಸೊ ವಜೈನ ಕೂಡ ಒಂದು ಡಕ್ಟು. ಸೊ ಆಪ್ಷನ್ ಎ ಕರೆಕ್ಟ್. ಬಹಳ ಸಿಂಪಲ್ ಇದೆ. ಸೊ ಇದಕ್ಕೆ ಹೇಳೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಿ ನಿಮಗೆ ಬಹಳಷ್ಟು ಐಡಿಯಾ ಸಿಗುತ್ತೆ. ಸೊ ಈಗ ನಾನು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಮಾತಾಡಿದೆ, ಅದರ ಜೊತೆಯಲ್ಲಿ ನಾನು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ದು ಇರುವಂಥ ಆಕ್ಸೆಸರಿ ಗ್ಲ್ಯಾಂಡ್ಸನ್ನು ನೇಮ್ ಮಾಡಿದೆ. ಸೊ ಈ ಥರ ನೀವು ಬಹಳ ಕಲಿತೀರಿ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 24, ಇದು ಕೂಡ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ ಓಜೆನೆಸಿಸ್ ಕಾನ್ಸೆಪ್ಟ್ ಅಂತ ಕೇಳಿದ್ದಾರೆ. ಇನ್ ಹ್ಯೂಮನ್ ಫಿಮೇಲ್ಸ್ ದ ನಂಬರ್ ಆಫ್ ಪ್ರೈಮರಿ ಫಾಲಿಕಲ್ಸ್ ಲೆಫ್ಟ್ ಇನ್ ಈಚ್ ಓವರಿ ಎಟ್ ಪ್ಯೂಬರ್ಟಿ ಈಸ್. ಅರ್ಥ ಮಾಡ್ಕೊಳ್ಳಿ. ಸೊ ನಾರ್ಮಲಿ ಓಜೆನೆಸಿಸ್ ಇನಿಷಿಯೇಟ್ ಆಗೋದು ಈ ಫೀಮೇಲ್ ಬರ್ತ್ ಆಗಲಿಕ್ಕಿಂತ ಮುಂಚೆ, ಅಂದರೆ ಎಂಬ್ರಿಯಾನಿಕ್ ಸ್ಟೇಜಲ್ಲಿ ಇನಿಷಿಯೇಟ್ ಆಗಿಬಿಡ್ತದೆ. ಬಹಳಷ್ಟು ಜರ್ಮಿನಲ್ ಎಪಿಥೀಲಿಯಂ ಇರುತ್ತೆ. ಸೊ ಅದಕ್ಕೆ ನಾವು ಊಗೋನಿಯಾ ಸೆಲ್ಸ್ ಅಂತ ಕರಿತೀವಿ. ಈ ಊಗೋನಿಯಾ ಸೆಲ್ಸು ಮಿಯೋಸಿಸ್ಗೆ ಒಳಗಾಗ್ತದೆ. ಮಿಯೋಸಿಸ್ಗೆ ಒಳಗಾಗಿ ಪ್ರೈಮರಿ ಊಸೇಟ್ ಆಗಿರ್ತದೆ. ಆದರೆ ಮಿಯೋಸಿಸ್ ಕಂಪ್ಲೀಟ್ ಆಗೋದಿಲ್ಲ. ನಮಗೆ ಗೊತ್ತಿದೆ ಮಿಯೋಸಿಸ್ ಅಂದರೆ ಮಿಯೋಸಿಸ್ 1 ಹಾಗೂ ಮಿಯೋಸಿಸ್ 2 ಅಂತ ಕರಿತೀವಿ. ಮಿಯೋಸಿಸ್ 1ನಲ್ಲಿ ಈ ಪ್ರೈಮರಿ oocytes ಅರೆಸ್ಟ್ ಆಗಿಬಿಡ್ತದೆ, ಪರ್ಟಿಕ್ಯುಲರ್ಲಿ ಪ್ರೋಫೇಸ್ 1 ಆ್ಯಂಡ್ ಡಿಪ್ಲೋಟಿನ್ ಸ್ಟೇಜ್ನಲ್ಲಿ. ನೆನಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಪ್ರೈಮರಿ oocytes ಅರೆಸ್ಟೆಡ್ ಎಟ್ ಪ್ರೋಫೇಸ್ 1 ಆಫ್ ಡಿಪ್ಲೋಟಿನ್ ಸ್ಟೇಜ್. ನೆನ್ಪಿಟ್ಕೊಳ್ಳಿ. ಓಕೆ, ಪ್ರೋಫೇಸ್ 1ರಲ್ಲಿ ನಮ್ಗೆ ಗೊತ್ತಿದೆ 5 ಸ್ಟೇಜಸ್ ಇದೆ. ಲಿಟಲ್ ಝಾರಾ ಪ್ಲೀಸ್ ಡೋಂಟ್ ಡ್ಯಾನ್ಸ್ ಅಂತ ಹೇಳುವಂಥ ಕೋಡು. ಸೊ ನಿಮಗೆ ಗೊತ್ತಿದೆ ಲೆಪ್ಟೋಟಿನ್, ಆಮೇಲೆ ಝೈಗೋಟಿನ್, ಝಾರಾ ಅಂದರೆ ಝೈಗೋಟಿನ್, ಆಮೇಲೆ ಪ್ಯಾಕೆಟಿನ್ ಬರುತ್ತೆ. ಪ್ಯಾಕೆಟಿನಲ್ಲಿ ಕ್ರಾಸಿಂಗ್ ಓವರ್ ಆಗ್ತದೆ, ಬಹಳ ಇಂಪಾರ್ಟೆಂಟ್. ಇದೊಂದು ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಸೊ ಕ್ರಾಸಿಂಗ್ ಓವರ್ ಎಲ್ಲಿ ಆಗ್ತದೆ? ಪ್ಯಾಕೆಟಿನ್ ಸ್ಟೇಜಲ್ಲಿ ಆಗ್ತದೆ. ಸೊ ಇದಕ್ಕೆ ಬೇಕಾಗಿರುವಂಥ ಎನ್ಸೈಮ್ಸ್ ಯಾವುದು? ರೀಕಾಂಬಿನೇಸ್ ಎನ್ಸೈಮ್. ನೆನ್ಪಿಟ್ಕೊಳ್ಳಿ. ನಂತರ ಬರೋದು ಡಿಪ್ಲೋಟಿನ್ ಅಂತ ಹೇಳಿದ್ರೆ, ಡಿಪ್ಲೋಟಿನ್ ಅಂದರೆ ಡೋಂಟ್, ಆಮೇಲೆ ಡಯಾಕೈನೆಸಿಸ್ ಡ್ಯಾನ್ಸ್. ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಸೊ ಲಿಟಲ್ ಝಾರಾ ಪ್ಲೀಸ್ ಡೋಂಟ್ ಡ್ಯಾನ್ಸ್. ಸಿಂಪಲ್ ಇದೆ. ಸೊ ಇಲ್ಲಿ ಈ oogenesis ಆಗುವಾಗ ನಾನು ಹೇಳಿದ ಹಾಗೆ ಪ್ರೈಮರಿ oocytes ಸುತ್ತ ಒಂದು ಸ್ವಲ್ಪ ಸೆಲ್ಸ್ಗಳು, ಅದಕ್ಕೆ ನಾವು ಗ್ರ್ಯಾನ್ಯುಲೋಸಸ್ ಸೆಲ್ಸ್ ಅಂತ ಕರಿತೀವಿ, ಅದು ಸುತ್ತುವರೆದಿರುತ್ತದೆ. ಸೊ ಇದಕ್ಕೆ ನಾವು ಪ್ರೈಮರಿ ಫಾಲಿಕಲ್ಸ್ ಅಂತ ಕರಿತೀವಿ. ಇನಿಷಿಯಲಿ ಬಿಫೋರ್ ಬರ್ತ್ ಒಂದು ಅರೌಂಡ್ ಬಹಳಷ್ಟು ಮಿಲಿಯನ್ಸ್ ಆಫ್ ಪ್ರೈಮರಿ ಫಾಲಿಕಲ್ಸ್ ಇರುತ್ತೆ. ಅದರೊಳಗಡೆ ಪ್ರೈಮರಿ oocytes ಇರುತ್ತೆ ಅರೆಸ್ಟೆಡ್ ಎಟ್ ಪ್ರೋಫೇಸ್ 1ನಲ್ಲಿ. ಬಟ್ ಬರ್ತ್ ಆದಮೇಲೆ ಅರೌಂಡ್ 10 ರಿಂದ 12 ವರ್ಷ ತನಕ ಯಾವುದೇ ರೀತಿಯಾದಂಥ oogenesis ಪ್ರಾಸೆಸ್ ಇನಿಷಿಯೇಟ್ ಆಗೋದಿಲ್ಲ. ಯಾವಾಗ ಫೀಮೇಲ್ ಫಾರ್ ದಿ ಫಸ್ಟ್ ಟೈಮ್ ಈ ಮೆನ್ಸ್ಟ್ರಲ್ ಸೈಕಲ್ಗೆ ಒಳಗಾಗ್ತಾಳೆ, ಆ ಟೈಮ್ನಲ್ಲಿ ನಾವು ಅದಕ್ಕೆ ಪ್ಯೂಬರ್ಟಿ ಅಂತ ಕರಿತೀವಿ. ಸೊ ಪ್ಯೂಬರ್ಟಿ ಸ್ಟೇಜ್ನಲ್ಲಿ ಆಗುವಾಗ ಈ ಪ್ರೈಮರಿ oocytes ಏನಿತ್ತು, ಅಂದರೆ ಪ್ರೈಮರಿ ಫಾಲಿಕಲ್ಸಿಂದ ಸರೌಂಡೆಡ್ ಆಗಿರುವಂಥ ಪ್ರೈಮರಿ oocytes ಎಲ್ಲ ಸತ್ತೋಗಿರ್ತದೆ. ಸೊ ಲಕ್ಷ ಇರುವಂಥ ಪ್ರೈಮರಿ oocytesಗಳು ಈಗ 60 ರಿಂದ 80 ಸಾವಿರಕ್ಕೆ ಬಂದಿರ್ತದೆ, ಕಡಿಮೆ ಆಗಿರ್ತದೆ. ಸೊ ಪ್ರೈಮರಿ ಫಾಲಿಕಲ್ಸ್ ವಿಲ್ ಬಿ 60,000 to 80,000. ಆಪ್ಷನ್ ಸಿ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 25, ಇದು ಕೂಡ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ ಕೇಳಿದ್ದಾರೆ. ನಿಮ್ಗೆ ಗೊತ್ತಾಗ್ತದೆ, KCETಯಲ್ಲಿ 45 ಕ್ವಶನ್ಸ್ಗಳು ಸೆಕೆಂಡ್ ಇಯರ್ PUC ಕಾನ್ಸೆಪ್ಟ್ಸ್ ಕೇಳ್ತಾರೆ. 15 ಕ್ವಶನ್ಸ್ಗಳನ್ನು ಫಸ್ಟ್ ಇಯರ್ PUC ಕಾನ್ಸೆಪ್ಟ್ಸ್ಗಳಿಂದ ಕೇಳ್ತಾರೆ, ಅಂದರೆ ಚಾಪ್ಟರ್ಸ್ಗಳಿಂದ ಕೇಳ್ತಾರೆ. ಇಂಪ್ಲಾಂಟೇಷನ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ. ನಮಗೆ ಗೊತ್ತಿದೆ ಇಂಪ್ಲಾಂಟೇಷನ್ ಅಂದರೆ ಈ ಬೆಳೆದಿರುವಂತಹ ಎಂಬ್ರಿಯೋ ಹೋಗಿ ಯೂಟರಸ್ನ ಎಂಡೋಮೆಟ್ರಿಯಮ್ ವಾಲ್ಗೆ ಅಟ್ಯಾಚ್ ಆಗೋದು. ಸೊ ಇದಕ್ಕೆ ನಾವು ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಸೊ ಇಂಪ್ಲಾಂಟೇಷನ್ ಆಗಬೇಕಾದ್ರೆ ಯುಟರೈನ್ ಲೇಯರ್ ಅಂದರೆ ಎಂಡೋಮೆಟ್ರಿಯಮ್ ಬೆಳೆದಿರಬೇಕು, ಅಂದರೆ ದಪ್ಪ ಆಗಿರಬೇಕು. ಸೊ ಇದನ್ನು ಮೇಂಟೈನ್ ಮಾಡುವಂಥದ್ದು ಯಾವುದು? ಸೊ ಒಂದು ಸ್ಟ್ರಕ್ಚರ್ ಇದೆ ಓವರಿಯಲ್ಲಿ. ಸೊ ಅದನ್ನು ಹೇಳಬೇಕಾದ್ರೆ oogenesis ಪ್ರಾಸೆಸ್ ಇನಿಷಿಯೇಟ್ ಆಗುವಾಗ, ಅಂದರೆ ಫೀಮೇಲ್ದು ಮೆನ್ಸ್ಟ್ರಲ್ ಸೈಕಲ್ ಇನಿಷಿಯೇಟ್ ಆಗುವಾಗ ಈ ಪ್ರೈಮರಿ ಫಾಲಿಕಲ್ಸ್ ಏನಾಗ್ತದೆ, ಸೆಕೆಂಡರಿ ಫಾಲಿಕಲ್ಸ್ ಆಗ್ತದೆ. ಅಂದರೆ ಗ್ರ್ಯಾನ್ಯುಲೋಸಸ್ ಸೆಲ್ಸ್ ನಂಬರ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೆಕೆಂಡರಿ ಫಾಲಿಕಲ್ ಟರ್ಷರಿ ಆಗ್ತದೆ. ಟರ್ಷರಿ ಫಾಲಿಕಲ್ ಒಂದು ಕ್ಯಾವಿಟಿ ಫಿಲ್ಡ್ ಒಂದು ಸ್ಪೇಸ್ ಇರುತ್ತೆ, ಅದಕ್ಕೆ ನಾವು ಆ್ಯಂಟ್ರಮ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಆ್ಯಂಟ್ರಮ್ ಈಸ್ ಸೀನ್ ಓನ್ಲಿ ಇನ್ ಟರ್ಷರಿ ಫಾಲಿಕಲ್. ನಂತರ ಗ್ರಾಫೆನ್ ಫಾಲಿಕಲ್ ಓವಮನ್ನು ಕಂಟೈನ್ ಮಾಡ್ಕೊಂಡಿರ್ತದೆ. ಓವಮ್ ಅಂತ ಹೇಳೋಕ್ಕಾಗಲ್ಲ, ಅದು ಸೆಕೆಂಡರಿ oocyte ಅದು. ಸೊ ಸೆಕೆಂಡರಿ oocyte ಏನಾಗ್ತದೆ, ರಪ್ಚರ್, ಗ್ರಾಫೆನ್ ಫಾಲಿಕಲ್ ರಪ್ಚರ್ ಆದಮೇಲೆ ಸೆಕೆಂಡರಿ oocyte ಹೊರಗೆ ಬರುತ್ತೆ. ಇದಕ್ಕೆ ಓವ್ಯುಲೇಷನ್ ಅಂತ ಕರಿತೀವಿ. ಈ ಓವ್ಯುಲೇಷನ್ ಆಗಬೇಕಾದ್ರೆ ಒಂದು ಹಾರ್ಮೋನ್ ಬಹಳ ಮುಖ್ಯ. ಆ ಹಾರ್ಮೋನ್ ಹೆಸರು LH, ಲ್ಯೂಟಿನೈಸಿಂಗ್ ಹಾರ್ಮೋನ್. ಇದಕ್ಕೆ ನಾವು LH ಸರ್ಜ್ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ, ಓವ್ಯುಲೇಷನ್ ಆಗಲಿಕ್ಕೆ ಏನು ಬೇಕು? LH ಹಾರ್ಮೋನ್ ಬೇಕು. ಇದಕ್ಕೆ ನಾವು
LH ಸರ್ಜ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಅಂದರೆ ಕಾನ್ಸಂಟ್ರೇಷನ್ ಆಫ್ LH ಆಟೋಮೆಟಿಕಲಿ ಇನ್ಕ್ರೀಸಸ್ ಆನ್ ದಿ 14th ಡೇ ಆಫ್ ಮೆನ್ಸ್ಟ್ರುಯಲ್ ಸೈಕಲ್. ಯಾಕೆ? ಗ್ರಾಫಿನ್ ಫಾಲಿಕಲನ್ನು ರಪ್ಚರ್ ಮಾಡಿ ಸೆಕೆಂಡ್ರಿ ಓಸೈಟನ್ನು ಹೊರಗೆ ತೆಗಿಲಿಕ್ಕೆ, ನೆನ್ಪಿಟ್ಕೊಳ್ಳಿ. ಈ ರಪ್ಚರ್ಡ್ ಆದಂಥ ಗ್ರಾಫಿನ್ ಫಾಲಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾಗ್ತದೆ. ಸೊ ನೆಕ್ಸ್ಟ್ ಸ್ಟೇಜ್ ಏನು? ಕಾರ್ಪಸ್ ಲೂಟಿಯಮ್ ಅಂತ ಕರಿತೀವಿ. ಈ ಕಾರ್ಪಸ್ ಲೂಟಿಯಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಹಾರ್ಮೋನನ್ನು ಸೆಕ್ರೆಟ್ ಮಾಡುತ್ತೆ. ಆ ಹಾರ್ಮೋನ್ ಹೆಸರು ಪ್ರೊಜೆಸ್ಟ್ರಾನ್. ಈ ಪ್ರೊಜೆಸ್ಟ್ರಾನನ್ನು ನಾವು ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತಲೂ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಈ ಪ್ರೊಜೆಸ್ಟ್ರಾನ್ ಕಡಿಮೆ ಆದರೆ ಎಂಡೋಮೆಟ್ರಿಯಮ್ ಲೇಯರ್ ಏನಾಗ್ತದೆ? ತಿನ್ನಾಗ್ತಾ ಬರ್ತದೆ. ಇದು ತಿನ್ನಾದರೆ ಇಂಪ್ಲಾಂಟೇಷನ್ಗೆ ಹೆಲ್ಪ್ ಮಾಡೋದಿಲ್ಲ. ಸೊ ಅದು ತಿಕ್ ಆಗಬೇಕು. ಸೊ ಪ್ರೊಜೆಸ್ಟ್ರಾನ್ ಏನು ಮಾಡ್ತದೆ? ಈ ಎಂಡೋಮೆಟ್ರಿಯಮನ್ನು ತಿಕ್ ಮಾಡುತ್ತಾ ಹೋಗುತ್ತೆ, ಅಂದರೆ ದಪ್ಪ ಮಾಡುತ್ತಾ ಹೋಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಇಂಪ್ಲಾಂಟೇಷನ್ಗೆ ಅದು ಫೆಸಿಲಿಟೇಟ್ ಮಾಡುತ್ತೆ. ಯಾವಾಗ ಕಾರ್ಪಸ್ ಲೂಟಿಯಮ್ ಕರಗಿ ಕಾರ್ಪಸ್ ಆಲ್ಬಿಕನ್ಸ್ ಆಗುತ್ತೋ ಆವಾಗ ಪ್ರೊಜೆಸ್ಟ್ರಾನ್ ಇದು ಸೆಕ್ರೆಟ್ ಆಗೋದಿಲ್ಲ. ಆಟೋಮೆಟಿಕ್ಕಾಗಿ ಏನಾಗ್ತದೆ? ಈ ಎಂಡೋಮೆಟ್ರಿಯಮ್ ಡಿಜೆನರೇಟ್ ಆಗ್ತಾ ಹೋಗಿ ಹೊರಗೆ ಬಂದುಬಿಡುತ್ತೆ. ಇದು ನಾರ್ಮಲಿ ಏನು ಮಾಡ್ಬೋದು? ಈ ಫರ್ಟಿಲೈಸೇಷನ್ ಆಗದಿರುವಂತಹ ಫೀಮೇಲ್ಸ್ಗಳಲ್ಲಿ ನಾವು ನೋಡ್ತೀವಿ. ಅದಕ್ಕೆ ನಾವು ಮೆನ್ಸಸ್ ಅಂತ ಕರಿತೀವಿ. ಇಲ್ಲದಿದ್ದರೆ ಅದು ಪ್ರೆಗ್ನೆನ್ಸಿ ಆಗಿಬಿಡ್ತದೆ. ಸೊ ಪ್ರೆಗ್ನೆನ್ಸಿ ಅಂದರೆ ಈ ಕಾರ್ಪಸ್ ಲೂಟಿಯಮ್ ಬಹಳ ಮುಖ್ಯ. ಎಂಡೋಮೆಟ್ರಿಯಮ್ ದಪ್ಪ ಇರಲೇಬೇಕು, ಆವಾಗ ಮಾತ್ರ ಇಂಪ್ಲಾಂಟೇಷನ್ ಆಗಲಿಕ್ಕೆ ಸಾಧ್ಯ. ಅಂದರೆ ಫರ್ಟಿಲೈಸ್ಡ್ ಎಗ್, ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 26, ಇದು ರೀಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ ಕೇಳಿದ್ದಾರೆ. ಇನ್ ಇಂಡಿಯಾ ದ ಆ್ಯಕ್ಷನ್ ಪ್ಲ್ಯಾನ್ಸ್ ಫಾರ್ ದಿ ಫ್ಯಾಮಿಲಿ ಪ್ಲ್ಯಾನಿಂಗ್ ವೋರ್ ಇನಿಷಿಯೇಟೆಡ್ ಇನ್ ದ ಇಯರ್ ಅಂತ ಕೇಳಿದ್ದಾರೆ. ಸೊ ಬಹಳ ಸಿಂಪಲ್, ಇದು NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. 1951. ಆಪ್ಷನ್ ಸಿ ಈಸ್ ಕರೆಕ್ಟ್. 1951. ಸೊ ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೇಳುವಂಥ ಒಂದು ಆ್ಯಕ್ಷನ್ ಪ್ಲಾನನ್ನು ಇನಿಷಿಯೇಟ್ ಮಾಡ್ತಾರೆ. 1951. ಆಪ್ಷನ್ ಸಿ ಕರೆಕ್ಟ್. ಕ್ವಶನ್ ನಂಬರ್ 27, ದ ಇನ್ನರ್ ಮಾಸ್ ಆಫ್ ಬ್ಲಾಸ್ಟೋಸಿಸ್ಟ್ ಬಿಕಮ್ಸ್. ಬಹಳ ಸಿಂಪಲ್ ಇದೆ ಕ್ವಶನ್, ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ ತೆಗೆದಿರುವಂಥದ್ದು. ಸೊ ಇಂಪ್ಲಾಂಟೇಷನ್ ಅಂತ ಹೇಳುವಂಥ ಕಾನ್ಸೆಪ್ಟಿಂದ. ಸೊ ನಮಗೆ ಗೊತ್ತಿರೋ ಹಾಗೆ ಫರ್ಟಿಲೈಸೇಷನ್ ಆದ ತಕ್ಷಣ ಝೈಗೋಟ್ ಅಂತ ಹೇಳುವಂಥ ಡಿಪ್ಲಾಯ್ಡ್ ಸೆಲ್ ಉತ್ಪತ್ತಿ ಆಗ್ತದೆ. ಈ ಝೈಗೋಟ್ ಮೈಟೋಸಿಸ್ಗೆ ಒಳಗಾಗಿ ಬಹಳಷ್ಟು ಬ್ಲಾಸ್ಟೋಮಿಯರ್ಸನ್ನು ಉತ್ಪತ್ತಿ ಮಾಡ್ತದೆ. ಅಂದರೆ ಝೈಗೋಟ್ದು ಒಂದು ಕಾಪೀಸ್, ಅದು ಬಹಳಷ್ಟು ಸೆಲ್ಸ್ಗಳು, ಡಾಟರ್ ಸೆಲ್ಸ್ ಅದು. ಸೊ 8ರಿಂದ 16 ಬ್ಲಾಸ್ಟೋಮಿಯರ್ಸ್ ಇದ್ದರೆ ಇದಕ್ಕೆ ನಾವು ಮಾರುಲಾ ಅಂತ ಕರಿತೀವಿ. ಇದನ್ನು ಬರೆದಿಟ್ಕೊಳ್ಳಿ. ಸೊ ನಂತರ ಈ 16ಕ್ಕಿಂತ ಹೆಚ್ಚಾದರೆ ಬ್ಲಾಸ್ಟೋಮಿಯರ್ಸ್, ಇದಕ್ಕೆ ನಾವು ಬ್ಲಾಸ್ಟುಲಾ ಅಂತ ಕರಿತೀವಿ. ಈ ಬ್ಲಾಸ್ಟುಲಾದಲ್ಲಿ ಬ್ಲಾಸ್ಟೋಸಿಸ್ಟ್ ಅಂತ ಹೇಳುವಂಥ ಒಂದು ಸಣ್ಣ ಕ್ಯಾವಿಟಿ ಥರ ಇರುತ್ತೆ. ಅಂದರೆ ಬ್ಲಾಸ್ಟೋಮಿಯರ್ಸ್ ಏನು ಮಾಡುತ್ತೆ ಅಂದರೆ 2 ಲೇಯರ್ಗಳನ್ನು ಮಾಡುತ್ತೆ. ಸೊ ಬ್ಲಾಸ್ಟೋಸಿಸ್ಟ್ನಲ್ಲಿ 2 ಲೇಯರ್ಗಳು ಇರುತ್ತೆ, ಔಟರ್ ಲೇಯರು ಮತ್ತೊಂದು ಇನ್ನರ್ ಲೇಯರು. ಸೊ ಔಟರ್ ಲೇಯರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಟ್ರೋಪೋಬ್ಲಾಸ್ಟ್ ಅಂತ ಹೇಳುವಂಥ ಸ್ಟ್ರಕ್ಚರನ್ನು ಮಾಡುತ್ತೆ. ಈ ಟ್ರೋಪೋಬ್ಲಾಸ್ಟ್ ಏನು ಮಾಡುತ್ತೆ ಅಂದರೆ ಕೊರಿಯಾನ್ ಅಂತ ಹೇಳುವಂಥ ಇನ್ನೊಂದು ಸ್ಟ್ರಕ್ಚರನ್ನು ಉತ್ಪತ್ತಿ ಮಾಡುತ್ತೆ. ಈ ಕೊರಿಯಾನ್ ಏನು ಮಾಡುತ್ತೆ? ಈ ಇಂಟೆಸ್ಟೈನಲ್ಲಿ ಇರುವಂಥ ಸಣ್ಣ ವಿಲೈ ಅಂತ ಹೇಳ್ತೀವಲ್ಲ, ಮೈಕ್ರೋ ವಿಲೈ ಅಂತ ಹೇಳ್ತೀವಲ್ಲ, ಫಿಂಗರ್ ಲೈಕ್ ಪ್ರೊಜೆಕ್ಷನ್, ಅದೇ ಥರ ಸ್ಟ್ರಕ್ಚರ್ಸ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಇದಕ್ಕೆ ನಾವು ಕೊರಿಯಾನಿಕ್ ವಿಲ್ಲೈ ಅಂತ ಕರಿತೀವಿ. ನೀವು ಸಿಯಲ್ಲಿ ನೋಡ್ಬೋದು, ಆಪ್ಷನ್ ಸಿಯಲ್ಲಿ ಕೊರಿಯಾನಿಕ್ ವಿಲ್ಲೈ ಅಂತ ಕೊಟ್ಟಿದ್ದಾರೆ, ಬಟ್ ಆನ್ಸರ್ ಅಲ್ಲ ಅದು. ಸೊ ನೆನ್ಪಿಟ್ಕೊಳ್ಳಿ. ಈ ಇನ್ನರ್ ಸೆಲ್ ಏನಿದೆ ಅದು ಇನ್ನರ್ ಮಾಸ್ ಸೆಲ್ ಆಗಿ ಪರಿವರ್ತಿತಗೊಂಡು ನಂತರ ಅದು ಎಂಬ್ರಿಯೋವನ್ನು ಉತ್ಪತ್ತಿ ಮಾಡ್ತದೆ. ಅಂದರೆ ಇನ್ನರ್ ಮಾಸ್ ಸೆಲ್ ಏನು ಮಾಡ್ತದೆ? ಎಂಬ್ರಿಯೋವನ್ನು ಉತ್ಪತ್ತಿ ಮಾಡ್ತದೆ. ಇಟ್ ಈಸ್ ಗೋಯಿಂಗ್ ಟು ಡಿಫ್ರೆನ್ಷಿಯೇಟ್ ಇನ್ ಟು ಫಾರ್ಮ್ ಎಂಬ್ರಿಯೋ. ಆಪ್ಷನ್ ಬಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಯಾಕಂದರೆ ಕ್ವಶನ್ ಕೇಳಿರೋದು ದ ಇನ್ನರ್ ಸೆಲ್ ಮಾಸ್ ಆಫ್ ಬ್ಲಾಸ್ಟೋಸಿಸ್ಟ್ ಬಿಕಮ್ಸ್ ಅಂತ. ಸೊ ಡಿಫ್ರೆನ್ಷಿಯೇಟೆಡ್ ಇನ್ ಟು ಎಂಬ್ರಿಯೋ ಪ್ರಾಪರ್ ಅಂತಿದೆ. ಆಪ್ಷನ್ ಬಿ ಕರೆಕ್ಟ್ ಇದೆ. ನೆನ್ಪಿಟ್ಕೊಳ್ಳಿ. ಪ್ಲಾಸೆಂಟಾದಲ್ಲಿ ನಿಮಗೆ ಹಾರ್ಮೋನ್ಸ್ ಬಗ್ಗೆ ಕೇಳುವ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದರಲ್ಲಿ 4 ಹಾರ್ಮೋನ್ಸ್ಗಳು ಇರುತ್ತೆ, ಅಂದರೆ ಉತ್ಪತ್ತಿ ಮಾಡುತ್ತೆ. ಅದು ಪ್ರೆಗ್ನೆನ್ಸಿ ಆದಾಗ ಮಾತ್ರ. ಆಬ್ವಿಯಸ್ಲಿ ಪ್ರೆಗ್ನೆನ್ಸಿ ಆದಾಗಲೇ ಪ್ಲಾಸೆಂಟಾನು ಫಾರ್ಮ್ ಆಗೋದು. ಸೊ ಫಸ್ಟ್ ಹಾರ್ಮೋನ್ ಯಾವುದು ಅಂದರೆ HCG, ಹ್ಯೂಮನ್ ಕೊರಿಯಾನಿಕ್ ಗೊನಾಡೋಟ್ರೋಫಿನ್ ಅಂತ. ಇನ್ನೊಂದು HPL, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ಇನ್ನೊಂದು ಪ್ರೊಜೆಸ್ಟೆರಾನ್, ಇನ್ನೊಂದು ಈಸ್ಟ್ರೋಜನ್. ನೆನ್ಪಿಟ್ಕೊಳ್ಳಿ. ಪ್ಲಾಸೆಂಟಾ ಇನ್ನೊಂದು ಕೆಲಸಗಳನ್ನು ಮಾಡುತ್ತೆ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ನೈಟ್ರೋಜನಸ್ ವೇಸ್ಟನ್ನು ಫೀಟಸ್ಸಿಂದ ತೆಗೆದು ಹಾಕುತ್ತೆ. ಅದರ ಜೊತೆಗೆ ಆಕ್ಸಿಜನನ್ನು ಸಪ್ಲೈ ಮಾಡುತ್ತೆ. ಅದರ ಜೊತೆಗೆ ನ್ಯೂಟ್ರಿಯೆಂಟನ್ನು ಕೂಡ ಫೀಟಸ್ಗೆ ಸಪ್ಲೈ ಮಾಡುತ್ತೆ. ಇದೆಲ್ಲ ಫಂಕ್ಷನ್ಸು ಪ್ಲಾಸೆಂಟದು. ಸೊ ಆಪ್ಷನ್ ಬಿಗೆ ಹೋಗೋಣ. ಆಪ್ಷನ್ ಬಿ ಕರೆಕ್ಟ್. ಕ್ವಶನ್ ನಂಬರ್ 28, ಎಕ್ಸಾಂಪಲ್ ಫಾರ್ ಆಟೋಸೋಮಲ್ ಹೈಪರ್ ಅನಪ್ಲಾಯ್ಡಿ ಈಸ್ ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಹೀಮೋಫೀಲಿಯಾ ಅಂತ ಕೇಳಿದ್ದಾನೆ. ಸೊ ಸಿಂಪಲ್ ಕ್ವಶನ್ ಇದು. ಆಟೋಸೋಮಲ್ ಹೈಪರ್ ಅನಪ್ಲಾಯ್ಡಿ. ಆಟೋಸೋಮ್ ಅಂದರೆ ಗೊತ್ತಿರ್ಬೋದು ನಿಮಗೆ, ಸ್ಟ್ರಕ್ಚರಲ್ ಕ್ರೋಮೋಸೋಮ್ಸ್. ನಾರ್ಮಲಿ ಹ್ಯೂಮನ್ ಬೀಯಿಂಗ್ಸಲ್ಲಿ 22 ಪೇರ್ಸ್ ಏನಿದೆ, ಅಂದರೆ 44 ಕ್ರೋಮೋಸೋಮ್ಸ್ ಏನಿದೆ ಅದು ಸ್ಟ್ರಕ್ಚರಲ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಇದಕ್ಕೆ ನಾವು ಆಟೋಸೋಮ್ಸ್ ಅಂತ ಕರಿತೀವಿ. ಆಲೋಸೋಮ್ಸ್ ಅಂದರೆ ಸೆಕ್ಸ್ ಕ್ರೋಮೋಸೋಮ್ಸ್. ಮೇಲ್ಸಲ್ಲಾದರೆ XY ಇರುತ್ತೆ, ಫೀಮೇಲ್ಸಲ್ಲಾದರೆ XX ಇರುತ್ತೆ. ಸೊ ಅನಪ್ಲಾಯ್ಡಿ ಅಂದರೆ ಈ ಕೆಲವು ಹ್ಯೂಮನ್ಸಲ್ಲಿ ಆಟೋಸೋಮ್ ಆಗಿರ್ಬೋದು, ಆಲೋಸೋಮಲ್ ಕೂಡ ಆಗಿರಬಹುದು, ಇಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಅಥವಾ ಕಡಿಮೆ ಕ್ರೋಮೋಸೋಮ್ ಇರುವ ಚಾನ್ಸಸ್ ಜಾಸ್ತಿ. ಇದಕ್ಕೆ ನಾವು ಅನಪ್ಲಾಯ್ಡಿ ಅಂತ ಕರಿತೀವಿ. ನಮಗೆ ಗೊತ್ತಿರೋ ಹಾಗೆ ಮಿಯೋಸಿಸ್ ಅಂದರೆ ಈ ಗ್ಯಾಮೆಟ್ ಉತ್ಪತ್ತಿ ಆಗೋ ಟೈಮ್ನಲ್ಲಿ ಮಿಯೋಸಿಸ್ 1 ಹಾಗೂ ಮಿಯೋಸಿಸ್ 2 ನಡೀತದೆ. ಈ ಮಿಯೋಸಿಸ್ 1ನಲ್ಲಿ ಅನಾಫೇಸ್ 1ನಲ್ಲಿ ಏನಾಗ್ತದೆ, ಈ ಕ್ರೋಮೋಸೋಮ್ಸ್ಗಳು ಅಂದರೆ 46 ಕ್ರೋಮೋಸೋಮ್ಸ್ ಈಗ ಸೆಲ್ಲಿನ ಮಧ್ಯಭಾಗದಲ್ಲಿ ಇರ್ತದೆ. ಸೊ 23 ಕ್ರೋಮೋಸೋಮ್ ಒಂದು ಸೆಲ್ಲಿಗೆ, ಅಂದರೆ ನ್ಯೂ ಸೆಲ್ಲಿಗೆ ಹೋಗಬೇಕು, ಇನ್ನೊಂದು 23 ಕ್ರೋಮೋಸೋಮ್ ಇನ್ನೊಂದು ಸೆಲ್ಲಿಗೆ ಹೋಗಬೇಕಾಗ್ತದೆ. ಸೊ
ಆವಾಗ ಮಾತ್ರ ರಿಡಕ್ಷನಲ್ ಡಿವಿಷನ್ ಆಗಲಿಕ್ಕೆ ಸಾಧ್ಯ. ಸೊ ಈ ಮೂಮೆಂಟ್ ಆಗುವಾಗ ಎಲ್ಲೋ ಒಂದು ಸಣ್ಣವಾದಂಥ ಒಂದು ಮಿಸ್ಟೇಕ್ ಇಂದಾಗಿ ಈ 2 ಕ್ರೋಮೋಸಮ್ಗಳು ಅಂದರೆ 23ರ ಬದಲು 24 ಕ್ರೋಮೋಸಮ್ ಒಂದು ಸೆಲ್ಗೆ ಹೋಗಿಬಿಡ್ತದೆ. ಅಂದರೆ ಆ ಗ್ಯಾಮೆಟಿಂದ ಹುಟ್ಟುವಂಥ ಮಗು ಒಂದು ಎಕ್ಸ್ಟ್ರಾ ಕ್ರೋಮೋಸಮನ್ನು ಕ್ಯಾರಿ ಮಾಡ್ತದೆ. ಇದನ್ನು ನೆನ್ಪಿಟ್ಕೋಬೇಕು. ಸೊ ಅನಾಪ್ಲಾಯ್ಡ್ ಈಸ್ ಮೈನ್ಲಿ ಬಿಕಾಸ್ ಆಫ್ ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮ್ಸ್ ಅಂತ ಬರೆದಿಟ್ಕೊಳ್ಳಿ. ಇದು ಕೇಳುವ ಚಾನ್ಸಸ್ ಜಾಸ್ತಿ. ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮಿಂದ ಅನಾಪ್ಲಾಯ್ಡೇ ಆಗ್ತದೆ. ಅನಾಪ್ಲಾಯ್ಡ್ ಅಂದರೆ +1 ಕ್ರೋಮೋಸೋಮ್ ಇರುವಂಥದ್ದು, ಅಂದರೆ 46 ಬದಲು 47 ಕ್ರೋಮೋಸೋಮ್ ಇರಬಹುದು. ಇದಕ್ಕೆ ನಾವು ಹೈಪರ್ ಅನಾಪ್ಲಾಯ್ಡಿ ಅಂತ ಕರಿತೀವಿ. ಹೈಪರ್ ಅಂದರೆ ಜಾಸ್ತಿ. ಹೈಪೋ ಅನಾಪ್ಲಾಯ್ಡಿ ಅಂದರೆ ಈ -1 ಅಂದರೆ 46 ಕ್ರೋಮೋಸೋಮ್ ಬದಲು 45 ಕ್ರೋಮೋಸೋಮ್ಸ್ ಇರುವಂಥದ್ದು ಒಂದು ಇಂಡಿವಿಜುವಲ್ನಲ್ಲಿ. ಸೊ ನೆನ್ಪಿಟ್ಕೊಳ್ಳಿ, ನಾನು ಹೇಳಿದೆ 46 ಕ್ರೋಮೋಸೋಮ್ಸು ಸೆಲ್ಲಿನ ಮಧ್ಯದಲ್ಲಿ ಅಲೈನ್ ಆಗ್ತದೆ, ಆಮೇಲೆ ಡಿಸ್ಜಂಕ್ಷನ್ ಆಗಬೇಕು. ಡಿಸ್ಜಂಕ್ಷನ್ ಅಂದರೆ ಈ ಹೋಮೋಲಾಗಸ್ ಕ್ರೋಮೋಸೋಮ್ಗಳು ಸಪ್ರೇಟ್ ಆಗಬೇಕು. 2 ಹೋಮೋಲಾಗಸ್ ಕ್ರೋಮೋಸೋಮಲ್ಲಿ ಒಂದು ಕ್ರೋಮೋಸೋಮ್ ಒಂದು ಸೆಲ್ಗೆ ಹೋಗಬೇಕು, ಇನ್ನೊಂದು ಕ್ರೋಮೋಸೋಮ್ ಇನ್ನೊಂದು ಸೆಲ್ಗೆ ಹೋಗಬೇಕು. ಬಟ್ ಇದರ ಬದಲು ಏನಾದರೂ ಈ 2 ಹೋಮೋಲಾಗಸ್ ಕ್ರೋಮೋಸೋಮ್ ಈ ಸಪ್ರೇಟ್ ಆಗದೆ ಒಂದು ಸೆಲ್ಗೆ ಮೂವ್ ಆಗಿಬಿಟ್ರೆ ಏನಾಗ್ತದೆ, ಆ ಇಂಡಿವಿಜುವಲ್ನಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬಂದುಬಿಡ್ತದೆ. 23 ಬದಲು 24 ಆಗ್ತದೆ ಆ ಸೆಲ್ನಲ್ಲಿ. ಸೊ ಆ 24 ಇರುವಂಥ ಕ್ರೋಮೋಸೋಮ್ ಏನಾದರೂ ಅಂದರೆ ಗ್ಯಾಮೆಟ್ ಆಗಿದ್ದರೆ, ಅದು ಓವಮ್ ಆಗಿರ್ಬೋದು ಅಥವಾ ಸ್ಪರ್ಮ್ ಆಗಿರ್ಬೋದು, ಇದೇನಾದರೂ ಈ ಇನ್ನೊಂದು ಗ್ಯಾಮೆಟನ್ನು ಫರ್ಟಿಲೈಸ್ ಮಾಡಿದರೆ ಆಬ್ವಿಯಸ್ಲಿ ಆ ಇಂಡಿವಿಜುವಲ್ ಏನಾಗ್ತದೆ 24 + 23 ಆದಾಗ 47 ಕ್ರೋಮೋಸೋಮನ್ನು ಹೊಂದ್ತಾನೆ. ಈಗ ಇನ್ನೊಂದು ಸೆಲ್ ಏನಾದರೂ ಫರ್ಟಿಲೈಸ್ ಮಾಡಿದರೆ ಅಂದರೆ ಅಲ್ಲಿ ಒಂದು ಕ್ರೋಮೋಸೋಮ್ ಕಡಿಮೆ ಇತ್ತು, ಹೌದಲ್ವಾ? ಸೊ ಆ ಒಂದು ಕ್ರೋಮೋಸೋಮ್ ಕಡಿಮೆ ಇರುವಂಥ ಒಂದು ಗ್ಯಾಮೆಟ್ ಏನಾದರೂ ಇನ್ನೊಂದು ಗ್ಯಾಮೆಟನ್ನು ಫರ್ಟಿಲೈಸ್ ಮಾಡಿದರೆ, ಸೊ ಹುಟ್ಟುವ ಮಗುವಿನಲ್ಲಿ ಒಂದು ಕ್ರೋಮೋಸೋಮ್ ಕಡಿಮೆ ಇರ್ತದೆ. 46ರ ಬದಲು 41 ಇರ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಒಂದು ಪೆನ್ ಪೇಪರ್ನಲ್ಲಿ ಬರೆದಿಟ್ಕೊಂಬಿಡಿ. ಸೊ ಇಲ್ಲಿ ಹೈಪರ್ ಅನಾಪ್ಲಾಯ್ಡಿ ಅಂದರೆ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇರಬೇಕು, ಅದು ಆಟೋಸೋಮಲ್ಲಿ ಕೇಳಿದ್ದಾನೆ. ಸೊ ಡೌನ್ ಸಿಂಡ್ರೋಮ್, ಸಿಂಪಲ್ ಅಲ್ಲ. ಆಪ್ಷನ್ ಎ ಈಸ್ ಕರೆಕ್ಟ್. ಯಾಕಂದರೆ ಡೌನ್ ಸಿಂಡ್ರೋಮ್ಗೆ ನಾವು ಒಂದು ಕ್ಯಾರಿಯೋಟೈಪ್ ಇದೆ, ಅದು 21st ಟ್ರೈಸೋಮಿ ಅಂತ ಕರಿತೀವಿ. ಬರೆದಿಟ್ಕೊಳ್ಳಿ. ಸೊ ಟ್ರೈಸೋಮಿ 21 ಅಂತ ಬೇಕಾದ್ರೆ ಬರೆದಿಟ್ಕೊಳ್ಳಿ. 2 ಕರೆಕ್ಟೇ. ಟ್ರೈಸೋಮಿ 21. ಟ್ರೈಸೋಮಿ ಅಂದರೆ 3. ಅಂದರೆ ಕ್ರೋಮೋಸೋಮ್ ನಂಬರ್ 21ರಲ್ಲಿ ನಾರ್ಮಲಿ 2 ಕ್ರೋಮೋಸೋಮ್ ಇರಬೇಕು, ಬಟ್ ಡೌನ್ ಸಿಂಡ್ರೋಮ್ ಸಫರ್ ಆಗುವಂಥ ಇಂಡಿವಿಜುವಲ್ಸ್ಗಳಲ್ಲಿ ಒಂದು ಎಕ್ಸ್ಟ್ರಾ ಇರ್ತದೆ. ಅಂದರೆ 21 ಕ್ರೋಮೋಸೋಮ್ ಪೇರ್ಗಳಲ್ಲಿ ಒಂದು ಎಕ್ಸ್ಟ್ರಾ ಸೇರಿಸ್ತಾರೆ. ಅದಕ್ಕೆ ನಾವು ಟ್ರೈಸೋಮಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಇದು ಹೈಪರ್ ಅನಾಪ್ಲಾಯ್ಡಿ ಅಂದರೆ ಎಕ್ಸ್ಟ್ರಾ ಒಂದು ಕ್ರೋಮೋಸೋಮ್ ಬಂದಿದೆ ಅಲ್ಲಿ. ಸೊ ಕ್ಲೆನ್ಫೆಲ್ಟರ್ ಸಿಂಡ್ರೋಮನ್ನು ಹೇಳ್ತೀನಿ. ಸೊ ಇದು ನಾರ್ಮಲಿ ಮೇಲ್ಸಲ್ಲೇ ಆಗುತ್ತೆ. ಸೊ ಮೇಲ್ಸ್ ಏನು ಮಾಡ್ತಾನೆ ಅಂದರೆ ಅವನ ಹತ್ತಿರ ಸೆಕ್ಸ್ ಕ್ರೋಮೋಸೋಮ್ ನಾರ್ಮಲಿ XY ಇರಬೇಕು, ಆದರೆ ಒಂದು ಎಕ್ಸ್ಟ್ರಾ X ಕ್ರೋಮೋಸೋಮ್ ಬಂದುಬಿಟ್ಟಿರುತ್ತೆ. ಸೊ ಅದು XXY ಅಂತ. ಸೊ ಇದರದ್ದು ಕ್ಯಾರಿಯೋಟೈಪ್ ತಗೊಂಡ್ರೆ 44A + XXY ಅಥವಾ 47, XXY. 2 ಕರೆಕ್ಟೇ. ನೆನ್ಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ಜಾಸ್ತಿ. ಟರ್ನರ್ ಸಿಂಡ್ರೋಮ್ ತಗೊಂಡ್ರೆ ಇದು ಫೀಮೇಲ್ಸಲ್ಲೇ ಆಗುವಂಥದ್ದು. ಇದನ್ನು ಕ್ಯಾರಿಯೋಟೈಪನ್ನು ಹೇಳೋದಾದರೆ 44A + X0 ಅಂದರೆ ಸೆಕ್ಸ್ ಕ್ರೋಮೋಸೋಮಲ್ಲಿ ಒಂದು X ಮಿಸ್ ಆಗಿದೆ. ಫೀಮೇಲಲ್ಲೇ ನಡೆಯುವಂಥದ್ದು, ಬಟ್ X ಕ್ರೋಮೋಸೋಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಂದರೆ ಸೆಕ್ಸ್ ಕ್ರೋಮೋಸೋಮಲ್ಲಿ 2 X ಕ್ರೋಮೋಸೋಮ್ ಇರಬೇಕು, ಆದರೆ ಬೈ ಮಿಸ್ಟೇಕಾಗಿ ಒಂದು ಇಲ್ಲ. ಸೊ ಒಂದೇ ಇದೆ. ಅಥವಾ ಇದನ್ನು ನಾವು 45X ಅಂತಲೂ ಕರಿಬೋದು. 45, X ಅಂತ ಹೇಳುವ ಕ್ಯಾರಿಯೋಟೈಪು ಕರೆಕ್ಟ್. ಸೊ ನೆನ್ಪಿಟ್ಕೊಳ್ಳಿ. ಹೀಮೋಫಿಲಿಯಾ ಅಂತ ಹೇಳಿದ್ರೆ ನಾವು ಬ್ಲೀಡರ್ಸ್ ಡಿಸೀಸ್ ಅಂತ ಕರಿತೀವಿ. ಸೊ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಇದು. ಇಲ್ಲಿ X ಕ್ರೋಮೋಸೋಮಲ್ಲಿ ಒಂದು ಪ್ರೋಟೀನ್ ಉತ್ಪತ್ತಿ ಮಾಡುವಂಥ ಜೀನ್ ಇರುತ್ತೆ, ಅದು ಕ್ಲಾಟಿಂಗ್ ಫ್ಯಾಕ್ಟರನ್ನು ಉತ್ಪತ್ತಿ ಮಾಡುವಂಥ ಜೀನ್. ಅದು ಪ್ರೋಟೀನ್ ಅಂದರೆ ಕ್ಲಾಟಿಂಗ್ ಫ್ಯಾಕ್ಟರ್ ಅದು. ಸೊ ಆದರೆ ಆ ಕ್ಲಾಟಿಂಗ್ ಫ್ಯಾಕ್ಟರ್ ಉತ್ಪತ್ತಿ ಆಗಲ್ಲ, ಯಾಕಂದರೆ ಜೀನಲ್ಲಿ ಡಿಫೆಕ್ಟ್ ಇದೆ. ಸೊ ಇಟ್ ಈಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್, ಹೀಮೋಫಿಲಿಯಾ. ಆಪ್ಷನ್ ಎ ಈಸ್ ಕರೆಕ್ಟ್. Question number 29 ನೋಡೋಣ. In dihybrid cross, when F1 plants, that is heterozygous round yellow, capital R, small r, capital Y, small y ಕೊಟ್ಟಿದ್ದಾನೆ, are self hybridized ಅಂದರೆ ಸೆಲ್ಫ್ ಕ್ರಾಸಿಂಗ್ ಅಂತ ಹೇಳ್ತೀವಿ. ದ ರೇಷಿಯೋ ಆಫ್ ಸೆಗ್ರಿಗೇಷನ್ ಆಫ್ ಯೆಲ್ಲೋ ಆ್ಯಂಡ್ ಗ್ರೀನ್ ಇನ್ F2 ಈಸ್, ಅಂದರೆ ಸೆಗ್ರಿಗೇಷನ್ ಅಂದರೆ ಸಪರೇಷನು. ಸೊ ಯೆಲ್ಲೋ ಹಾಗೂ ಗ್ರೀನು ಇರುವಂತಹ ಈ ಫಿನೋಟೈಪ್ ಕ್ಯಾರೆಕ್ಟರ್ಸ್ ಏನಿದೆ, ಅಂದರೆ ಕಲರ್ ಏನಿದೆ, ಸೊ ಅದು ಹೇಗೆ ಯಾವ ರೇಷಿಯೋದಲ್ಲಿ ಸಪ್ರೇಟ್ ಆಗ್ತದೆ ಅಂತ ಕೇಳಿರೋದು. ಸೊ ನಮಗೆ ಗೊತ್ತಿದೆ ಮೆಂಡೆಲ್ಸ್ ಡೈಹೈಬ್ರಿಡ್ ಕ್ರಾಸಲ್ಲಿ ಸ್ಟಾರ್ಟಿಂಗ್ನಲ್ಲಿ ಹೋಮೋಸೈಗಸ್ ಡಾಮಿನೆಂಟ್ ರೌಂಡ್ ಯೆಲ್ಲೋ ಅಂದರೆ ಕ್ಯಾಪಿಟಲ್ R, ಕ್ಯಾಪಿಟಲ್ Y ಈಸ್ ಕ್ರಾಸ್ಡ್ ವಿತ್ ರಿಸೆಸಿವ್ ಹೋಮೋಸೈಗಸ್ ರಿಂಕಲ್ಡ್ ಗ್ರೀನ್ ಅಂತ ಹೇಳುವಂಥ ಪ್ಲ್ಯಾಂಟ್ ಜೊತೆ ಮಾಡ್ತಾರೆ. ಸೊ ಆವಾಗ ನಿಮಗೆ F1ಅಲ್ಲಿ ಇಂಟರ್ಮೀಡಿಯೇಟ್ ಸಿಗುತ್ತೆ, ಅಂದರೆ ರೌಂಡ್ ಯೆಲ್ಲೋ. ಇಂಟರ್ಮೀಡಿಯೇಟ್ ಅಂದರೆ ಜೀನೋಟೈಪ್ ಮಾತ್ರ ಇಂಟರ್ಮೀಡಿಯೇಟ್, ಬಟ್ ಫಿನೋಟೈಪು ಹೇಗಿರುತ್ತೆ, ರೌಂಡ್ ಮತ್ತು ಯೆಲ್ಲೋ, ಆದರೆ ಅದು ಹೆಟ್ರೋಸೈಗಸ್ ಅಂತ ಕರಿತೀವಿ. ಈಗ ಹೆಟ್ರೋಸೈಗಸ್ಗಳ ನಡುವೆ ಸೆಲ್ಫಿಂಗ್ ಮಾಡಿದರೆ ನಿಮಗೆ ಈ F2 ಜನರೇಷನಲ್ಲಿ ಚಾರ್ಟೆಲ್ಲ ಹಾಕಿ ಕೊನೆಗೆ ನೀವು ಫಿನೋಟೈಪಿಕ್ ರೇಷಿಯೋನ ಬರಿತೀರಲ್ಲ, ಆವಾಗ 9:3:3:1 ಅಂತ ಬರಿತೀರಿ ನೀವು. ಈ 9 ಅಂತ ಹೇಳುವಂಥದ್ದು, ಈ 9:3 ಅಲ್ಲಿ ರೌಂಡ್ ಯೆಲ್ಲೋ 9 ನಿಮಗೆ ರೌಂಡ್ ಯೆಲ್ಲೋ ಸಿಗುತ್ತೆ, ಅಂದರೆ ರೌಂಡ್ ಯೆಲ್ಲೋ ಇರುವಂಥ ಈ ಸೀಡ್ ಸಿಗುತ್ತೆ. ಇನ್ನೊಂದು ರೌಂಡ್ ಗ್ರೀನ್ ಅಂದರೆ 3 ರೌಂಡ್ ಗ್ರೀನ್ ಸಿಗುತ್ತೆ.
ಇನ್ನು 3 ವ್ರಿಂಕಲ್ಡ್ ಎಲ್ಲೋ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ಕೊನೆಯದು ಯಾವುದು, ವ್ರಿಂಕಲ್ಡ್ ಗ್ರೀನ್ ಸಿಗುತ್ತೆ. ಸೊ 9 ರೌಂಡ್ ಎಲ್ಲೋ, ರೌಂಡ್ ಗ್ರೀನ್ ಎಷ್ಟು 3, ವ್ರಿಂಕಲ್ಡ್ ಎಲ್ಲೋ ಎಷ್ಟು 3, ವ್ರಿಂಕಲ್ಡ್ ಗ್ರೀನ್ ಎಷ್ಟು 1. ಸೊ ಹಾಗಾದರೆ ಇಲ್ಲಿ ಕೇಳಿದ ಕ್ವಶನ್ ಏನು, ಸೆಗ್ರಿಗೇಷನ್ ಆಫ್ ಯೆಲ್ಲೋ ಆ್ಯಂಡ್ ಗ್ರೀನ್ ಇನ್ F2 ಅಂತ. ಸೊ ಯೆಲ್ಲೋ ಗ್ರೀನ್ ಅಂತ ಕ್ಯಾರೆಕ್ಟರ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಹೇಳಿದಂತಹ ಈ ಫಿನೋಟೈಪಿಕ್ ರೇಷಿಯೋದಲ್ಲಿ ಯೆಲ್ಲೋ ಎಷ್ಟು ರಿಪೀಟ್ ಆಗಿದೆ ನೋಡಿ. ಸೊ ರೌಂಡ್ ಯೆಲ್ಲೋ ಅಲ್ಲಿ ಯೆಲ್ಲೋ ಇದೆ, ಎಷ್ಟಿದೆ 9 ಇದೆ, ಬರ್ಕೊಂಬಿಡಿ 9 ಅಂತ. ರೌಂಡ್ ಗ್ರೀನ್ ಅಂತಿದೆ, ಸೊ ನಮಗೆ ಗ್ರೀನ್ ಸಿಕ್ತು. ಸೊ ಗ್ರೀನ್ ಎಷ್ಟಿದೆ 3 ಇದೆ, ಬರ್ಕೊಂಬಿಡಿ. ಆಮೇಲೆ ವ್ರಿಂಕಲ್ಡ್ ಎಲ್ಲೋ, ಪುನಃ ಎಲ್ಲೋ ರಿಪೀಟ್ ಆಗಿದೆ ಇಲ್ಲಿ. ಸೊ ಎಲ್ಲೋ 3 ಇದೆ. ಸೊ 9 + 3 ಸೇರಿಸ್ಕೊಳ್ಳಿ ಈಗ, ಯಾಕಂದರೆ ಎಲ್ಲೋ 2 ಕಡೆ ರಿಪೀಟ್ ಆಗಿದೆ. 9 + 3 ಎಷ್ಟಾಯಿತು, 12 ಆಯಿತು. ಸೊ ನಮಗೆ 12 ಎಲ್ಲೋ ಸಿಕ್ಕಿದೆ. ಈಗ ಗ್ರೀನ್ 3 ಆಲ್ರೆಡಿ ಸಿಕ್ಕಿತ್ತು. ಈಗ ವ್ರಿಂಕಲ್ಡ್ ಗ್ರೀನಲ್ಲಿ 1 ಇದೆ. ಸೊ 3 + 1 ಮಾಡಿಕೊಂಡ್ರೆ 4 ಆಗುತ್ತೆ. ಸೊ 12/4 ಈಗ ನಿಮಗೆ ಎಷ್ಟು ಬರುತ್ತೆ, 3/1 ಸಿಗುತ್ತೆ. ಸೊ 3 ಎಷ್ಟಿದೆ, ಎಲ್ಲೋ ಇದೆ, 1 ಗ್ರೀನ್ ಇದೆ. ಸೊ 3:1. ಸೊ ಅದರದ್ದು ರೇಷಿಯೋ, ಸೆಗ್ರಿಗೇಷನ್ದು ರೇಷಿಯೋ ಎಷ್ಟು, 3:1. ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಬಹಳ ಸಿಂಪಲ್ ಇದೆ, ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಸ್ವಲ್ಪ ಲಾಜಿಕ್ ಅಪ್ಲೈ ಮಾಡಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 30. ರೀಪ್ಲೇಸ್ಮೆಂಟ್ ಆಫ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ನ್ಯೂಕ್ಲಿಯೋಟೈಡ್ಸ್ ಇನ್ ದಿ HbA ಅಂದರೆ ಹಿಮೋಗ್ಲೋಬಿನ್ ಎ ಜೀನ್ ಕಾಸಸ್ ಸಿಕಲ್ ಸೆಲ್ ಅನೆಮಿಯಾ. ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ನಾರ್ಮಲಿ ಸಿಕಲ್ ಸೆಲ್ ಅನೆಮಿಯಾ ಆಗಲಿಕ್ಕೆ ಕಾರಣ ಈ 6th ಪೊಸಿಷನ್ ಇರುವಂಥ ಪಾಲಿಪೆಪ್ಟೈಡ್ ಚೈನ್ನಲ್ಲಿ ಈ ಗ್ಲುಟಾಮಿಕ್ ಆ್ಯಸಿಡ್ ಬದಲು ವ್ಯಾಲಿನ್ ರಿಪ್ಲೇಸ್ ಆಗ್ತದೆ. ಯಾಕೆ ಆಗ್ತದೆ ಅಂತಲೂ ಹೇಳಿದ್ದೀನಿ, ಒಂದು ಕಥೆನೇ ಹೇಳ್ಬಿಟ್ಟಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋ ಸೆಷನಲ್ಲಿ. ದಯವಿಟ್ಟು ಆ ವಿಡಿಯೋನ ನೋಡಿ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಯಾಕಂತ ಹೇಳಿದ್ರೆ ಈ DNA ಸೀಕ್ವೆನ್ಸ್ ತಗೊಂಡ್ರೆ ಈ ಗ್ಲುಟಾಮಿಕ್ ಆ್ಯಸಿಡ್ಗೆ ಕೋಡ್ ಮಾಡುವಂಥ ಒಂದು ಜೀನ್ ಯಾವುದಿರುತ್ತೆ ಅಂತ ಹೇಳಿದ್ರೆ CTC ಅಂತ ಇರುತ್ತೆ. ಅಂದರೆ ನೀವು ಮಧ್ಯದ ತರಿಸಿದ್ದಾರೆ ಅಲ್ಲಿ, ಟಿ ಅಂತ ಹೇಳೋದು ಮಧ್ಯದದು, CTC. ಸೊ CTC ಏನು ಮಾಡುತ್ತೆ, GAG mRNA ಉತ್ಪತ್ತಿ ಮಾಡುತ್ತೆ. ಈ GAG ಏನು ಮಾಡುತ್ತೆ, ಗ್ಲುಟಾಮಿಕ್ ಆ್ಯಸಿಡ್ಗೆ ಕೋಡ್ ಮಾಡುತ್ತೆ. ಅದು ಟ್ರಾನ್ಸ್ಲೇಷನ್ ಮೆಕ್ಯಾನಿಸಮಲ್ಲಿ. ಸೊ ಈ CTC ಅಂದರೆ ಟಿ ಮಧ್ಯದಿರುವಂಥ ನೈಟ್ರೋಜನ್ ಬೇಸ್ ಏನಿದೆ, ಅದು ಏನಾಗ್ತದೆ, ಮ್ಯೂಟೇಷನ್ಗೊಳಗಾಗಿ ಅಂದರೆ ಪಾಯಿಂಟ್ ಮ್ಯೂಟೇಷನ್ಗೊಳಗಾಗಿ CAC ಆಗಿಬಿಡ್ತದೆ, A ಆಗಿಬಿಡ್ತದೆ. ಟಿ ಅದು ಬದಲು A ಆಗ್ತದೆ. ಸೊ CAC ಏನು ಮಾಡುತ್ತೆ, mRNA GUGನ ಉತ್ಪತ್ತಿ ಮಾಡುತ್ತೆ, ಯಾಕಂದರೆ ಕಾಂಪ್ಲಿಮೆಂಟ್ರಿ. ಸೊ GUG ಗ್ಲುಟಾಮಿಕ್ ಆ್ಯಸಿಡ್ಗೆ ಕೋಡ್ ಮಾಡೋಕ್ಕಾಗೋದಿಲ್ಲ. GUG ಏನು ಮಾಡುತ್ತೆ, ವ್ಯಾಲಿನ್ಗೆ ಕೋಡ್ ಮಾಡಿಬಿಡುತ್ತೆ. ಸೊ ಅವಾಗ ಏನಾಯಿತು, ಪಾಲಿಪೆಪ್ಟೈಡ್ ಚೈನ್ನಲ್ಲಿ 6ನೇ ಪೊಸಿಷನಲ್ಲಿ ಗ್ಲುಟಾಮಿಕ್ ಆ್ಯಸಿಡ್ ಇರಬೇಕಿತ್ತು, ಅದರ ಬದಲು ವ್ಯಾಲಿನ್ ಬಂದುಬಿಟ್ಟಿದೆ. ಸೊ ಇದರಿಂದ ಏನಾಗ್ತದೆ, ಹಿಮೋಗ್ಲೋಬಿನ್ ಸ್ಟ್ರಕ್ಚರೇ ಚೇಂಜ್ ಆಗಿಬಿಡ್ತದೆ. ಇದು ಸಿಕಲ್ ಸೆಲ್ ಅನೆಮಿಯಾ. ಸಿಕಲ್ ಸೆಲ್ ಅನೆಮಿಯಾ ಇಸ್ ಅ ಗುಡ್ ಎಕ್ಸಾಂಪಲ್ ಫಾರ್ ಪಾಯಿಂಟ್ ಮ್ಯುಟೇಷನ್. ಇಟ್ ಈಸ್ ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಡಿಸಾರ್ಡರ್. ಆಪ್ಷನ್ ಬಿ ಕರೆಕ್ಟ್.